ಶ್ರೀ ಗುರುಭ್ಯೋ ನಮಃ. ಮೀನರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ. ಲಗ್ನದಲ್ಲಿ ರವಿ ಶನಿಗಳ ಯೋಗ. ಆಲಸ್ಯ ಜಾಸ್ತಿ ಆಗುತ್ತೆ, ಅಂದುಕೊಂಡಂಗೆ ಎಲ್ಲ ಕೆಲಸ ಆಗುತ್ತೆ ಅನ್ನುವಂಥ ಓವರ್ ಕಾನ್ಫಿಡೆನ್ಸು. ಗುರುಬಲವೂ ಅದಕ್ಕೆ ಸಹಾಯವಾಗಿರುತ್ತೆ. ಆದರೆ ಆಪಾದನೆಗಳು ತಪ್ಪಿದ್ದಲ್ಲ. ಹಾಗಾಗಿ ತುಂಬ ಜಾಗೃತಿಯಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ. ಏಪ್ರಿಲ್ 16 ನಂತರ ಕಾಲದಲ್ಲಿ 2ನೇ ಮನೆಗೆ ರವಿಯ ಪ್ರವೇಶ ಆಗುವುದರಿಂದಾಗಿ ಮಾತಿನಿಂದಾಗಿ ದುಃಖ ಪಡುವಂತಹದ್ದು, ನಿಮ್ಮ ಮಾತಿನಿಂದ ಬೇರೆಯವರು ದುಃಖ ಪಡುವಂತಹದ್ದು, ಅದರಿಂದ ನಿಮಗೂ ದುಃಖ ಆಗುವಂತಹ ಸಾಧ್ಯತೆ ಇದೆ. ತೃತೀಯಾಧಿಪತಿಯಾದಂತಹ ಶುಕ್ರನು ದ್ವಿತೀಯದಲ್ಲಿ ಇರುವ ಕಾರಣ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಮಾತುಕತೆ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆಯಲ್ಲಿ ವೈಮನಸ್ಯಗಳು ಉಂಟಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಜಾಗೃತರಾಗಿರಿ. ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು, ಇನ್ವೆಸ್ಟ್ಮೆಂಟ್ ಅಂತ ಮಾಡಿಕೊಂಡು ಅದನ್ನು ಕಳ್ಕೊಳ್ಳುವಂತಹ ಯೋಗ ಇದೆ. ಶೇರ್ ಇನ್ವೆಸ್ಟ್ಮೆಂಟ್ಸು ಇತ್ಯಾದಿಗಳ ಬಗ್ಗೆ ದೂರ ಇರೋದು ಒಳ್ಳೆಯದು. ಷಷ್ಠಾಧಿಪತಿಯಾದ ರವಿ ಲಗ್ನದಲ್ಲಿ ಬರುವಂತಹದ್ದು ಶನಿಯ ಯೋಗ, ವ್ಯಯಾಧಿಪತಿಯ ಯೋಗ ಇರುವುದರಿಂದ ಮೂಳೆಗೆ ಸಂಬಂಧಪಟ್ಟ ಪಿತ್ತೋಷ್ಣ ಜ್ವರ ತಾಪ ದೇಹ ಪತನ ಅಪಸ್ಮಾರ ಹೃತ್ ಕರೋಡಜ, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಗಳಾಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಬ್ಯಾಕ್ ಪೇನ್ ಬರುವಂಥದ್ದು, ಕಾಲು ಸೆಳೆತ, ಮೂಳೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಮೀನರಾಶಿಯರು ತುಂಬ ಜಾಗೃತರಾಗಿರಿ. ಶತ್ರುಗಳು ಜಾಸ್ತಿ ಆಗ್ತಾರೆ. ಪಂಚಮಾಧಿಪತಿಯಾದ ಚಂದ್ರ ಸಪ್ತಮದಲ್ಲಿರುವ ಕಾರಣ ವಿವಾಹಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಇಷ್ಟಪಟ್ಟವರನ್ನೇ ಜೀವನ ಸಂಗಾತಿಯಾಗಿ ಪಡೆಯುವಂತಹ ಯೋಗವಿದೆ. 2ರಲ್ಲಿ ಶುಕ್ರ ಇರುವ ಕಾರಣ ವಿವಾಹದ ಮಾತುಕತೆ ಇತ್ಯಾದಿಗಳ ವಿಷಯದಲ್ಲಿ ನೋಡಿಕೊಂಡು ಮಾತನಾಡುವುದು ಒಳ್ಳೆಯದು. ಅಷ್ಟಮಾಧಿಪತಿಯು ಶುಕ್ರನೇ ಆದ ಕಾರಣ ಸ್ವಲ್ಪ ಹುಷಾರಾಗಿರಿ ವಿವಾಹದ ವಿಷಯದಲ್ಲಿ, ವಿವಾಹದ ಮಾತುಕತೆಯ ವಿಷಯದಲ್ಲಿ. 9ನೇ ಮನೆಯ ಕುಜ ವ್ಯಯದಲ್ಲಿ ಬಂದ ಕಾರಣ ತಂದೆಯ ಆರೋಗ್ಯ, ತಂದೆಯ ಮಾತು ಇತ್ಯಾದಿಗಳ ವಿಷಯದಲ್ಲಿ ಜಾಗೃತರಾಗಿರಬೇಕು. ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅವರ ಮಾತಿನಿಂದಲೂ ತೊಂದರೆ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ 9ನೇ ಮನೆಯ ಅಧಿಪತಿ ಕುಜ ರಾಹುವಿನ ಜೊತೆಗೆ ಚತುರ್ಥಾಧಿಪತಿಯ ಜೊತೆಗಿರುವುದರಿಂದಾಗಿ ಮನೆ ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಜಾಗ ಮಾರಾಟ ಮಾಡುವಂಥದ್ದಾಗಲಿ ಯೋಗವಿದೆ. ನಿಮ್ಮಿಂದ ಕೈ ತಪ್ಪಿ ಹೋಗುವ ಸಾಧ್ಯತೆಗಳಿದೆ. ಹಾಗಾಗಿ ಜಾಗೃತರಾಗಿರಿ. ಇನ್ನು ಮೀನರಾಶಿಯಿಂದ ಚತುರ್ಥದಲ್ಲಿ ಗುರು ಬಂದ ಕಾರಣ ಕೊಂಡುಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಆದರೆ ಲೀಗಲ್ ಒಪಿನಿಯನ್ನು, ಪತ್ರಗಳು ಮತ್ತೊಂದು ಎಲ್ಲ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ವಿವಾಹಾರ್ಥಿಗಳಿಗೆ ಒಳ್ಳೆಯ ಯೋಗ, ವಿವಾಹದ ಅನುಕೂಲಗಳು ಕೂಡ ಕಂಡುಬರ್ತಾ ಇದೆ. ಕರ್ಮಾಧಿಪತಿಯಾಗಿರತಕ್ಕಂತಹ ಗುರು ಚತುರ್ಥದಲ್ಲಿ ಬಂದ ಕಾರಣ ಕರ್ಮಸ್ಥಾನ ತುಂಬ ಚೆನ್ನಾಗಿದ್ದು ಕೆಲಸದಲ್ಲಿ ಅನುಕೂಲ ಆಗುವಂತಹದ್ದು, ಅದರಲ್ಲಿ ವೈದಿಕರಿಗೆ ಅನೇಕ ಅನುಕೂಲಗಳಾಗುವಂತಹದ್ದಾಗಲಿ ಅಥವಾ ಒಳ್ಳೆಯ ಕೆಲಸಗಳು ಬರುವಂತಹದ್ದು, ಒಳ್ಳೆಯ ಪ್ರಶಂಸೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಆದರೆ ಲಗ್ನದ ರವಿ ಶನಿಗಳ ಯೋಗ ಮತ್ತು ದ್ವಿತೀಯದಲ್ಲೂ ಸಂಚಾರವೂ ಇರುವ ಕಾರಣ ಅಹಮಿಕೆ ಅಥವಾ ನಾನು ನನ್ನದು ಅನ್ನುವ ದೃಷ್ಟಿಗೆ ಓವರ್ ಕಾನ್ಫಿಡೆನ್ಸಿಗೆ ಬಲಿಯಾಗಿ ಆ ಪ್ರಶಂಸೆಯನ್ನು ಕಳ್ಕೊಳ್ಳಬೇಕಾದ ಪ್ರಸಂಗ ಬರುತ್ತೆ. ಜಾಗೃತರಾಗಿರಿ. 11ನೇ ಮನೆಯ ಶನಿ ಲಗ್ನದಲ್ಲಿ ಬಂದ ಕಾರಣ ಲಾಭದಾಯಕವಾದಂತಹ ಕೆಲಸಗಳಾಗುತ್ತೆ. ಆದರೆ ವ್ಯಯದಲ್ಲಿ ಕುಜರಾಹುವಿನ ಯೋಗ ಇರುವುದರಿಂದಾಗಿ ಬಂದಂತಹ ಲಾಭದಾಯಕ ಅಂಶಗಳನ್ನು ಕಳೆದುಕೊಳ್ಳುವಂತಹದ್ದು, ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಅಥವಾ ಅದು ಬೇರೆಯವರಿಗೆ ಕೊಟ್ಟು ಆಗಬಹುದು, ಅಥವಾ ಬೇರೆಯವರು ನಿಮಗೆ ಗೊತ್ತಿಲ್ಲದೆ ತೆಗೆದುಕೊಳ್ಳುವಂಥದ್ದಾಗಬಹುದು. ಈ ರೀತಿಯಲ್ಲಿ ನಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಅವರೇ ಬೇಕಾದ ಕೆಲಸಗಳನ್ನು ನಮ್ಮಿಂದ ನಮಗೇ ಗೊತ್ತಿಲ್ಲದೆ ಮಾಡಿಸಿಕೊಳ್ಳುವಂಥವರು ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ಮೀನರಾಶಿಯವರಿಗೆ ಅನೇಕ ಅನುಕೂಲಗಳಿದ್ದು ಕೆಲವೊಂದರಲ್ಲಿ ಸಮಸ್ಯೆಗಳಿರುವ ಕಾರಣ ವಿಶೇಷವಾಗಿ ಹನುಮಂತ ದೇವರ ಪ್ರಾರ್ಥನೆ ಅಥವಾ ರುದ್ರದೇವರಿಗೆ ಶತ ರುದ್ರ ಅಭಿಷೇಕ ಅಥವಾ ಏಕಾದಶ ರುದ್ರ ಅಭಿಷೇಕ, ಹೀಗೆ ರುದ್ರಾಭಿಷೇಕಾದಿಗಳನ್ನು ನಡೆಸುವಂಥದ್ದು. ಅದರ ಜೊತೆಗೆ ಕುಜ 12ರಲ್ಲಿ ಇರುವುದರಿಂದಾಗಿ ಕುಲದೇವರು ನರಸಿಂಹದೇವರಾಗಿದ್ದಲ್ಲಿ ಕುಲದೇವರಲ್ಲಿ ಹೋಗಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಮೀನರಾಶಿಯವರು ಸುಖದಾಯಕವಾದ ಜೀವನವನ್ನು ನಡೆಸಬಹುದಾಗಿದೆ. ಶುಭವಾಗಲಿ.